ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಫ್ರೈಡೇ ಮತ್ತು ಸ್ಯಾಟರ್ಡೇ ಮಿನಿ ಲಾಗ್. ಫ್ರೈಡೇ ನಮ್ಮದು ಲಾಸ್ಟ್ ಡೇ ಸ್ಕೂಲಲ್ಲಿ. ಸ್ಯಾಟರ್ಡೇಯಿಂದ ನಮಗೆ ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದು ನಾವು ನಮ್ಮ ಚಿಕ್ಕತ್ತೆ ಮನೆಗೆ ಹಬ್ಬ ಇತ್ತು ಅಂತ ಹೊರಟ್ವಿ. ನಮ್ಮ ಚಿಕ್ಕತ್ತೆ ಮನೆ ಬಂದು ಮೆಳಗೋಡು, ನಮ್ಮ ಅತ್ತೆಯವರ ತಂಗಿ ಮನೆ, ಅಂದರೆ ನಮ್ಮ ಮನೆಯವರ ಆಂಟಿ ಮನೆ. ನಮ್ಮ ಅತ್ತಿಗೆ ಮಕ್ಕಳು ಕೂಡ ಇಲ್ಲೇ ಉಳ್ಕೊಂಡಿರೋದ್ರಿಂದ ಎಲ್ಲರೂ ಕೂಡ ಸಂಜೆ ರೆಡಿಯಾಗಿರಿ, ಬಂದು ಕರ್ಕೊಂಡು ಹೋಗ್ತೀರಿ ಅಂತ ನಮ್ಮ ಮನೆಯವ್ರು ಹೇಳಿದರು. ನಮ್ಮ ಮನೆಯವರು ಏನು ಟೈಮಿಂಗ್ಸ್ ಹೇಳಿರ್ತಾರೆ ಅದಕ್ಕಿಂತ 1 ಗಂಟೆ ಲೇಟಾಗಿ ಬರೋದು, ಅದು ನಮಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಲೇಟಾಗಿ ಹೊರಟ್ವಿ. ನಮ್ಮ ಮನೆಯವ್ರು 6:30ಗೆ ಬರ್ತೀನಿ ಅಂತ ಹೇಳಿದರು. ಶಾರ್ಪ್ 7:30ಗೆ ಬಂದರು. ನಾವೆಲ್ಲ ರೆಡಿಯಾಗಿ ಒಂದು 1/4 ಗಂಟೆ ಕೂತಿದ್ವಿ, ಆಮೇಲೆ ಹೊರಟ್ವಿ. ಆನ್ ದ ವೇ ಏನಂದರೆ ನಮ್ಮದು ಕಟ್ಟಾಯ ಫಾರೆಸ್ಟಲ್ಲಿ 2 ಚಿರತೆ ಕೂಡ ನೋಡಿದ್ವಿ. ನಾನು ವೀಡಿಯೋ ಮಾಡಿಕೊಂಡೇ ಬಂದಿದ್ದರೆ ಆ ಚಿರತೆ ಕೂಡ ವೀಡಿಯೋದಲ್ಲಿ ಸಿಗ್ತಾಯಿತ್ತು. ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಇರಲಿಲ್ಲ. ತುಂಬ ದೊಡ್ಡ ಚಿರತೆ ನೋಡಿನೇ ತುಂಬ ಗಾಬರಿ ಆಯಿತು ನನಗೆ. ಆಮೇಲೆ ಇದು ಬಂದು ನಮ್ಮ ಚಿಕ್ಕತ್ತೆ ಮನೆ, ಅಂದರೆ ಮೆಳಗೋಡು ಚಿಕ್ಕತ್ತೆ ಮನೆ. ರಾತ್ರಿ ನಾವು ಲೇಟಾಗಿ ಹೋಗಿದ್ದರಿಂದ ಊಟ ಮಾಡಿದ್ದು, ಅಡುಗೆ ಮಾಡಿದ್ದು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಊಟ ಮಾಡಿದ ತಕ್ಷಣ ಮಲ್ಕೊಬಿಟ್ವಿ. ಬೆಳಗ್ಗೆ ಎದ್ದು ಉಳಿದಿರೋ ಚಿಕನ್ನು ಮಟನ್ನು ಎಲ್ಲ ನಮ್ಮ ನಾದಿನಿ ಅವರೆಲ್ಲ ಸೇರಿಕೊಂಡು ಬಿಸಿ ಮಾಡ್ತಾಯಿದ್ರು. ಮತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಕೂಡ ಮಾಡಿದರು. ಮೆಳಗೋಡಲ್ಲಿ ಏನು ಸ್ಪೆಷಲ್ ಅಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಆರ್ಮಿ ಆಫೀಸರ್ಸು ಇದ್ದಾರೆ. ಆರ್ಮಿಯಲ್ಲಿ ಕೆಲಸ ಮಾಡೋರು ತುಂಬ ಜನ ರಿಟೈರ್ಡ್ ಆಗಿದ್ದಾರೆ, ತುಂಬ ಜನ ಪ್ರೆಸೆಂಟ್ ವರ್ಕ್ ಮಾಡ್ತಾಯಿದ್ದಾರೆ. ಈಗ ಹುಡುಗರು ಕೂಡ ಚಿಕ್ಕವರೇ ಜಾಯಿನ್ ಆಗಿದ್ದಾರೆ ಹೊಸ್ದಾಗಿ. ನಮ್ಮ ಚಿಕ್ಕತ್ತೆ ಮನೆಯಲ್ಲೂ ಕೂಡ ಅವರಿಬ್ಬರು ಮೈದಂದರು ಆರ್ಮಿ ಆಫೀಸರ್ಸೇ. ಒಬ್ಬರು ರಿಟೈರ್ಡ್ ಆಗಿದ್ದಾರೆ, ಇನ್ನೊಬ್ಬರು ಸದ್ಯದಲ್ಲೇ ರಿಟೈರ್ಡ್ ಆಗ್ತಾರೆ. ಅವ್ರ ಮನೆ ಬಂದು ಇರೋದು ತೋಟದಲ್ಲಿ, ಹೊಲದತ್ರ. ಸುತ್ತ ಹೊಲ ತೋಟ ಎಲ್ಲ ಇದೆ. ಬೆಳಗ್ಗೆ ಸ್ಯಾಟರ್ಡೇ ಇದ್ದು ನಾವು ಅಲ್ಲಿಂದ ಹೊರಟ್ವಿ. 10:30 ಬಸ್ ಇತ್ತು. ನಾವು 10:30 ಬಸ್ಸನ್ನು ಮಿಸ್ ಮಾಡಿಕೊಂಡು ಅಲ್ಲಿಂದ ಶಾಂತಿಗ್ರಾಮಕ್ಕೆ ಯಾರೋ ಒಬ್ಬರು ಕಾರಲ್ಲಿ ಡ್ರಾಪ್ ಕೊಟ್ಟರು. ನಾವು ಮತ್ತು ನಮ್ಮ ಇನ್ನೊಬ್ಬರು ಚಿಕ್ಕತ್ತೆ ಮಕ್ಕಳಿಬ್ಬರು 3 ಜನನು ಹೊರಟ್ವಿ. ಒಂದು ಕಾರಲ್ಲಿ ಡ್ರಾಪ್ ತಗೊಂಡು ಶಾಂತಿಗ್ರಾಮದಿಂದ ಹಾಸನ್ಗೆ ಬಂದು, ಅವ್ರದ್ದು ಆಯ್ ಪೂಜೆಗೆ ಹಬ್ಬ ಇತ್ತು ಅಂತ ಕೆಲವೊಂದು ಬಟ್ಟೆಗಳನ್ನೆಲ್ಲ ತಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಆಮೇಲೆ ಎದ್ದು ನೈಟು ನಮ್ಮ ಅತ್ತಿಗೆ ಮಕ್ಕಳೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಸೆಟಲ್ ಕಾಕನ್ನು ಆಟ ಆಡಿದ್ವಿ. ಮಳೆ ಬರ್ತಾಯಿತ್ತು, ಮಳೆಯಲ್ಲೂ ಕೂಡ ಆಟ ಆಡಿದ್ವಿ. ಇದಾಗಿತ್ತು ಫ್ರೈಡೇ ಮತ್ತು ಸ್ಯಾಟರ್ಡೇ ಮಿನಿ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.